ಇವತ್ತು ನಮ್ಮ ಬ್ಲಾಗ್ ಬಂದ್ಬಿಟ್ಟು ಕೊಚ್ಚಿಗೆ. ಇವತ್ತು ನಮ್ಮ ಮೀಟಿಂಗ್ ಇದೆ, ಬೆಳಗ್ಗೆ ಫ್ಲೈಟ್ ಇದೆ. ಕ್ಯಾಬ್ ಮುಟ್ಕೊಂಡೆ, ಕ್ಯಾಬ್ ಬಂತು. OTP ಕೊಟ್ಟೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಬೆಂಗಳೂರು ನೈಟ್ ವ್ಯೂ. ಡ್ರೈವರ್ ಅಂತ ಹೆವಿ ಲೇಟ್ ಮಾಡೋದ. ಸೊ ನಾನು ರೀಚ್ ಆಗೋದೇ ಡೌಟ್ ಇತ್ತು, ಬಟ್ ರೀಚ್ ಆದೆ ಫೈನಲಿ. ಆಲ್ರೆಡಿ 6 o'clock ಆಗಿತ್ತು, 7 o'clock ಫ್ಲೈಟ್ ಇತ್ತು ನಂದು. ಸೊ ನೋಡಬೇಕು ಏನು ಎಂಟ್ರಿ ಆಗುತ್ತೆ. ಬರ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಬಂದು 7 o'clock ಇದೆ. ಸೊ ನಾನಿವಾಗ ಬೋರ್ಡಿಂಗ್ ಪಾಸ್ ತೊಗೊಂಡು ಎಂಟ್ರಿ ಆಗ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ಎಂಟ್ರಿ. ನಾನು ವೆರಿಫಿಕೇಷನ್ ಬರಬೇಕು, ಬಟ್ ಆಲ್ರೆಡಿ ಅವ್ರು ಹೇಳ್ತಾ ಇದ್ರು ಆಲ್ರೆಡಿ ಟೈಮ್ ಓವರ್ ಆಗಿದೆ, ನಿಮ್ಗೆ ಸಿಗೋ ಡೌಟ್ ಅಂತ. ಬಟ್ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ. ಸೊ ಅಲ್ಲಿ ಹೆಲ್ಪ್ ಮಾಡ್ಕೊಂಡು ತೊಗೊಂಡು ಕೊಟ್ಟರು. ಸೊ ಪ್ಯಾಸೆಂಜರ್ ಲಾಂಚ್ ಹತ್ರ ಬಂದೆ. ಸೊ ಆಲ್ರೆಡಿ ನಮ್ಮದು ಹೋಗ್ತಾಯಿದ್ರು ಪ್ಯಾಸೆಂಜರ್ಸ್ ಎಲ್ಲ ನಮ್ಮ ಫ್ಲೈಟ್ಗೆ. ಸೊ ನಮ್ಮದು ಇತ್ತು, ನನ್ನ ಸರ್ದಿ. ಸೊ ಇಲ್ಲಿ ಲಾಸ್ಟ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಬಸ್ ಬಂತು. ಸೊ ಬಸ್ಸೆಲ್ಲ ತೊಗೊಂಡೆ. ನೋಡಿ ವಿಮಾನಗಳಿದು, ವಿಮಾನ ನಿಲ್ದಾಣ ಹೇಗೆ ಬಸ್ ನಿಲ್ಕೊಳ್ತಾ ಹಾಗೆ ಸುಮಾರು ನಮ್ಮ ಟರ್ಮಿನಲ್ 2 ಅಲ್ಲಿದೆ. ಸೊ ನಂಬರ್ ಆಫ್ ಡಿಫ್ರೆಂಟ್ ಯಾವ ಥರ ಇದೆ ವಿಮಾನಗಳೆಲ್ಲ. ಸೊ ಅದಕ್ಕೆ ವೆರಿಫಿಕೇಷನು ವಿಮಾನ ಇದರಲ್ಲಿ ನಾವು ಹೋಗ್ತಾ ಇರೋದು. ಯಾವುದೋ ಓಲ್ಡ್ ವಿಮಾನ ಹೆಚ್ಚಿಗೆ ಹೋಗ್ತಾ ಇರೋದು. ನಾನು ಹೋಗ್ತಾ ಇರೋ ವಿಮಾನ ಯಾವುದೋ ಚಿಕ್ಕ ವಿಮಾನ ಹೆಂಗಿದೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, 1970 ವಿಮಾನ ಥರ. ಸೊ ಇದು ಟಾಪ್ ವ್ಯೂ ನೋಡಿ ಯಾವ ಥರ ಕಾಣುತ್ತೆ ಮೋಡ ಅಂತ. ನಾನು ಕೊಚ್ಚಿಗೆ ಬಂದು ಇಳಿದೆ. ಸೊ ಕೊಚ್ಚಿಗೆ ಟರ್ಮಿನಲ್ 2 ಅಲ್ಲಿ ಚೆನ್ನಾಗಿದೆ ವಾತಾವರಣ, ಎನ್ವೈರ್ಮೆಂಟಲ್ ಕಂಡೀಷನು. ಸೊ ನಮ್ಮ ಫ್ಲೈಟ್ ನಿಂತ್ಕೊಂಡಿದೆ ಆಲ್ರೆಡಿ. ಸೊ ಇವಾಗ ಎಕ್ಸಿಟ್ ಆಗಬೇಕು. ಸೊ ಲಗೇಜ್ ತೊಗೊಂಡೆ, ಮತ್ತು ಕಾರ್ ಬುಕ್ ಮಾಡಿಕೊಂಡೆ. ಮೀಟಿಂಗ್ ಹೋಗ್ಬೇಕಂತ ಕಾರ್. ಸೊ ಬಂದೆ. ಹೆವಿ ರೇನು. ಸೊ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಭಾಳ ಚೆನ್ನಾಗಿದೆ. ಕ್ಲೈಮೇಟು, ವೆದರು ಗುಡ್. ಸೊ ನಮ್ಮ ಮೀಟಿಂಗ್ ಬಂದುಬಿಟ್ಟು ಫೋರಮ್ ಮಾಲಲ್ಲಿ ಇತ್ತು ಮೀಟಿಂಗು. ಸೊ ಹೋಟೆಲ್ ಬುಕ್ ಮಾಡಿಕೊಂಡೆ. ಇದು ಹೋಟೆಲ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ. ಸೊ ಇದೇ ನಮ್ಮದು ಫೋರಮ್ ಮಾಲ್ ಹತ್ರ ಮೀಟಿಂಗ್ ಇರೋದು. ಸೊ ಎದುರುಗಡೆ ಕಾಣ್ತಾರೆ ಬಿಲ್ಡಿಂಗು. ಸೊ ಊಟ ಮುಗಿಸ್ಕೊಂಡಂತ ಊಟ ಮುಗಿಸ್ಕೊಂಡೆ, ಅಂದರೆ ಬ್ರೇಕ್ಫಾಸ್ಟೇ. ಸೊ ಬ್ರೇಕ್ಫಾಸ್ಟ್ನ ಊಟ ಮಾಡ್ಕೊಂಡ್ಬಿಟ್ಟೆ. ಊಟ ಮಾಡಿಕೊಂಡು ಸೊ ಹೋಗ್ಬೇಕು ಅನ್ನೋ ಮಳೆ ಬಂತು, ಸ್ಟಾರ್ಟ್ ಆಯಿತು. ಎವ್ರಿ ಒಂದು ಹಾಫ್ ಆನ್ ಅವರ್ ಮಳೆ ಬರ್ತಾನೆ ಇದೆ. ಸೊ ಮುಗಿಸ್ಕೊಂಡೆ, ಮೀಟಿಂಗ್ ಮುಗೀತು. ತಿರ್ಗಾ ರೂಮಿಗೆ 4 ಗಂಟೆ ಆಯಿತು. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತಂದೆ. ಒಂದು ಫ್ರೆಂಡ್ ಆಗಿಬಿಟ್ಟ ಅವನು. ಸೊ ರ್ಯಾಪಿಡೋ ಬುಕ್ ಮಾಡಿಕೊಂಡೆ. ಸೊ ಒಂದು ಯಾವುದಾದ್ರೂ ಇದು ನೋಡ್ಕೊಂಬರೋಣ ಬೀಚ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಹೋಗ್ತಾ ಇದ್ದೀವಿ. ಸೊ ರ್ಯಾಪಿಡೋದೊಂದು ಪಾಪ ಸಹಾಯ ಮಾಡ್ದ, ನಿಂಗೆ ತೋರಿಸ್ತೀನಿ ಬನ್ನಿ ಕೇಳೋಣ ಅಂತ. ಸೊ ಇದು ನೋಡಿ ಕೇರಳ ಹೆಂಗಿದೆ. ಬ್ರಿಟಿಷರ ಓಲ್ಡ್ ಬ್ರಿಡ್ಜು. ಬ್ರಿಟಿಷರ್ ಕಾಲದ ಬ್ರಿಡ್ಜು, ಓಲ್ಡ್ ಬ್ರಿಡ್ಜು. ಸೊ ಇಲ್ಲೆಲ್ಲ ಹಡಗುಗಳು ಇದ್ದಾವೆ ಬ್ಯಾಕ್ ವರ್ಷದಲ್ಲಿ. ಚೆನ್ನಾಗಿತ್ತು ವ್ಯೂ ನೋಡಿ, ಎಲ್ಲ ದೊಡ್ಡ ದೊಡ್ಡ ಹಡಗುಗಳೆಲ್ಲ. ಸೊ ಇಲ್ಲೇ ಪಬ್ಬು ಬಾರ್ ಇರೋದು ಇದೆಲ್ಲ ಇಲ್ಲಿ. ಸೊ ಇದು ನಮ್ಮ ನಮ್ಮದು MG ರೋಡ್ ಇದೆಯಲ್ಲ ಆ ಥರ ಈ ಸಿಟಿ, ಇದು ಕೇರಳ ಸೆಂಟ್ರಲ್ ಸಿಟಿ ಹೋಗಿ ಬರೋದಿದ್ದು ನಾವು ಅದೇ ಥರ. ಬಟ್ ಇಲ್ಲೆಲ್ಲ ಪ್ರೈವೇಟ್ ವೆಹಿಕಲು. ಬೀಚ್ ಹತ್ರ ಹೋದ್ವಿ. ಸೊ ನೋಡಿದ್ರೆ ಇದು ಯಾವ ಸಿವಿಲ್ ವಾಟರ್ ಬೀಚ್ ಬರ್ತದೆ, ವಾಟರ್ ನೋಡಿ ಯಾವ ಥರ ಬರ್ತದೆ ಈ ಲೆವೆಲ್ ಪ್ರೆಷರು. ಸೊ ಭಯನೇ ಆಗ್ತದೆ ಆ ಪ್ರೆಷರ್ಗೆ. ಸೊ ನೋಡಿಕೊಂಡೆ ಚೆನ್ನಾಗಿದೆ ವ್ಯೂ. ತಿರ್ಗಾ ಬುಕ್ ಮಾಡಿಕೊಂಡು ಬೇರೆ ಕಡೆ ಹೋದ್ವಿ. ಅವನು ಇಲ್ಲ ನಾನು ತೋರಿಸ್ತೀನಿ ಅಂತ ತೋರಿಸ್ದೆ ನನಗೆ. ಸೊ ಚರ್ಚು, ಸ್ಟ್ರೀಟ್ಗಳು ಯಾವ ಥರ ಇರುತ್ತಂತ. ಸೊ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಕೇರಳದ ಸ್ವಲ್ಪ ಟ್ರಿಪ್ ಮಾಡಿಕೊಂಡು ಬಸ್ ಬುಕ್ ಆಗಿತ್ತು ಆಲ್ರೆಡಿ. ನೋಡಿದೆ ಎಷ್ಟು ಚಂದ ಇದೆ ಅಲ್ವಾ ಇದು, ಮನೆ ಹತ್ರ ಇದು ನದಿ ಇರೋದು. ಚೆನ್ನಾಗಿದೆ ವ್ಯೂ ಭಾರಿ. ಸೊ ಗುಡ್, ಕೇರಳ ಚೆನ್ನಾಗಿದೆ. ಸೊ ಅದು ಕೇರಳ ಜನ ನೋಡಿ, ಇದು ಈವ್ನಿಂಗ್ ಟೈಮು. ಸೊ ಎರ್ನಾಕುಲಂ ನೋಡಿ, ಎರ್ನಾಕುಲಂ KSD ಎಲ್ಲ ಹೇಳ್ತಾರಲ್ಲ. ಸೊ ಎರ್ನಾಕುಲಂ ಹತ್ರ ಹೋಗ್ತಾ ಇದ್ವಿ. ಸೊ ಅದೇ ರೋಡ್ ಹತ್ರ ಹೋಗಬೇಕು. ಸೊ ನಾನು ಆಲ್ರೆಡಿ ಬಸ್ ಬುಕ್ ಮಾಡ್ಕೊಂಡಿದ್ದೆ ವೇಟಿಯಾಲ ಹತ್ರ. ಸೊ ವೇಟಿಯಾಲಾಗೆ ಹೋಗ್ಬೇಕಾಗಿತ್ತು. ವೇಟಿಯಾಲ ರೋಡ್ ಹೋಗ್ತಾ ಇದ್ದೀವಿ. ಸೊ ಅದು ನ್ಯೂ ರೋಡು. ನಾನು ಬ್ರಿಟಿಷ್ ರೋಡ್ ತೋರಿಸಿನಲ್ಲ, ಅದ್ರ ಅಪೋಸಿಟ್ ರೋಡು. ಸೊ ಆ ಕಡೆ ಇದೆ ನೋಡಿ, ಅದು ಬ್ರಿಟಿಷ್ ರೋಡು. ಇದು ಹೊಸ ರೋಡ್, ಇದು ಹೋಗೋಕ್ಕೆ, ಅದು ಬರೋಕ್ಕೆ. ಬುಕ್